ಗೈಸ್ ಇವತ್ತು ನಾವು ಏನೇನೆಲ್ಲ ಪ್ಲೇಸಿಗೆ ಹೋದ್ವಿ ಅಂತ ಹೇಳ್ಬೇಕು. ಗೈಸ್ ನಾವು ರೋಸ್ಟೆಡ್ ಡಕ್ ಮತ್ತೆ ಇದೇನು ಪುಟ ಫ್ರೈಡ್ ಚಿಕನ್ ಆರ್ಡ್ರ್ ಮಾಡಿಟ್ಟೆ. ಬಿರಿಯಾನಿ ತಿಂದಿದ್ದಾಯ್ತು. ಬಿರಿಯಾನಿನ ರೈಸ್ ವಾಟರ್ ಕುಡ್ದಂಗೆ ಆಗ್ತಾ ಇದೆ ನನಗೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿದ್ದಾರೆ ಅಷ್ಟೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಕೋಲಾಲಂಪುರಲ್ಲಿ ಮಾಸ್ಕಿಗೆ ಹೋಗ್ತಾ ಇದ್ದೀವಿ. ಹಾಗೆ ಇನ್ನೂ ಕೆಲವೊಂದು ಪ್ಲೇಸಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ, ಎಷ್ಟಾಗುತ್ತೆ ಪ್ರೈಸು ಏನು ಎಲ್ಲನೂ ಹೇಳ್ತೀವಿ ನಾವು. ಲೆಟ್ಸ್ ಗೋ. ಇವಾಗ ಫಸ್ಟು ನಾವು ಟಿಫನ್ ಮಾಡೋಕ್ಕೆ ಹೋಗ್ಬಿಡೋಣ. ಸೊ ಟಿಫನ್ ಮಾಡ್ಕೊಂಡು ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು. ಏನಂತ ಅಂದರೆ ಮಲೇಷ್ಯಾ ಡಿಸೆಂಬರ್ 30th ವೀಸಾ ಫ್ರೀ ಆಗಿರುತ್ತೆ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡಬೇಕು ಅಂದರೆ ಬಿಫೋರ್ ಡಿಸೆಂಬರ್ ಒಳಗೆ ಪ್ಲ್ಯಾನ್ ಏನಾದರೂ ಮಾಡಿದ್ರೆ ನಿಮಗೆ ವೀಸಾ ಫ್ರೀ ಇರುತ್ತೆ. ಇವಾಗ ಲೋಕಲ್ ಮಾರ್ಕೆಟಿಗೆ ಬಂದಿದ್ದೀವಿ. ಎಲ್ಲ ನೋಡ್ಬೋದು ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. 5 ರಿಂಗೇಟು, 10 ರಿಂಗೇಟು. ಜ್ಯೂಸ್ ಎಲ್ಲಿದೆ ಪುಟ? ಓಕೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ 11 ರಿಂಗೇಟ್ ಇದೆ. ಸೊ ನಾವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೋಣ ಅಂತ ಹೇಳಿಬಿಟ್ಟು ತೊಗೊಳ್ಲಿಕ್ಕೆ ಬಂದ್ವಿ. ಯಾಕಂದರೆ ಹೊರಗಡೆ ಹೋದಾಗ ಹಶ್ವಾದರೆ ಸಡನ್ನಾಗಿ ಅಲ್ಲಿ ಏನು ಹೇಗಿದೆ ಫುಡ್ಸ್ ಅಂತ ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಕೆಲವೊಂದು ಐಟಮ್ಸ್ನ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಲೋಕಲ್ ಮಾರ್ಕೆಟ್ ಇದು ನಮ್ಮ ಅಪಾರ್ಟ್ಮೆಂಟ್ ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಲ್ಲೇ ಇತ್ತು. ಈ ಮಾರ್ಟ್ ಹೆಸರು ಬಿಲಬಿಲಾ ಮಾರ್ಟ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾವು ಎಲ್ಲನೂ ತೊಗೊಂಡು ನಾವು ಹೊರಟ್ವಿ. ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇದೆ, ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಮೋರ್ ದ್ಯಾನ್ ಒಂದು 40 ಡಿಗ್ರಿ ಮೇಲಿದೆ. ವಾಕ್ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಸೊ ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಅವರಿಗೋಸ್ಕರ. ಇನ್ನೂ ಬಂದಿಲ್ಲ, ನೋಡೋಣ. ನಾವು ಪ್ಲ್ಯಾನ್ ಮಾಡಿದ್ದು ಜಲಾಲ್ ತಾಲ್ಗೆ ಟಿಫನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಅಲ್ಲಿಗೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಕ್ಯಾಬ್ ಡ್ರೈವರ್ ಕೂಡ ಬಂದರು, ಅವರು ಅಲ್ಲಿಗೆ ಕರ್ಕೊಂಡು ಹೋದರು. ಬಟ್ ಅಲ್ಲಿ ನೋಡಿದ್ರೆ ಎಲ್ಲ ಶಾಪ್ಸು ಕ್ಲೋಸ್ ಆಗಿತ್ತು. ಸೊ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದುಬಿಟ್ಟು ಏನೂ ಇರಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ರು, ಬೆಟರ್ ನೀವು ಪೆಟಾಲಿಂಗ್ ಸ್ಟ್ರೀಟ್ಗೆ ಹೋಗಿ ಅಂತ. ಅವರೇ ಕೂಡ ಡ್ರಾಪ್ ಮಾಡಿದ್ರು. ಎಕ್ಸ್ಟ್ರಾ ಏನು ನಾವು ಜಲಾಲ್ ತಾಲಿಂದ ಪೆಟಾಲಿಂಗ್ ಸ್ಟ್ರೀಟಿಗೆ ಹೋಗಬೇಕಿತ್ತು ಅದ್ರದ್ದು ಎಕ್ಸ್ಟ್ರಾ ಅಮೌಂಟ್ ಕೂಡ ಅವ್ರು ಇಸ್ಕೊಳ್ಳಿಲ್ಲ. ನಮ್ಗೆ ತುಂಬ ಒಳ್ಳೆ ಕ್ಯಾಬ್ ಡ್ರೈವರ್ ಸಿಕ್ಕಿದ್ರು. ಸೊ ಇಷ್ಟ ಆದಮೇಲೆ ನಾವು ಪೆಟಾಲಿಂಗ್ ಸ್ಟ್ರೀಟಿಗೆ ಆಮೇಲೆ ರೀಚ್ ಆದ್ವಿ. ಒಳ್ಳೆ ವ್ಯೂಸ್ಗಳು ರೋಡಲ್ಲಿ ಸಿಗ್ತಾ ಇತ್ತು. ಸೊ ಅದನ್ನು ನೋಡಿಕೊಂಡು ರೀಚ್ ಆದ್ವಿ. ನಾವು ರೋಡಲ್ಲಿ ಹುಡುಕಿದ್ರು ಕೂಡ ಒಂದು ಚಿಕ್ಕ ಪೇಪರ್ ಪೀಸ್ ಕೂಡ ಸಿಗ್ತಾ ಇರಲಿಲ್ಲ. ಅಷ್ಟು ನೀಟಾಗಿ ವೆಲ್ ಮೇಂಟೈನ್ ಅಂತ ಹೇಳ್ಬೋದು ಸಿಟಿ. ಅಷ್ಟು ನೀಟಾಗಿತ್ತು ಸಿಟಿ ಮಾತ್ರ. ನಮಗೆ ನೋಡಿ ತುಂಬಾ ಖುಷಿ ಆಯಿತು. ಮಲೇಷ್ಯಾ ಬಸ್ ನೋಡ್ತೀರಾ? ಬನ್ನಿ ತೋರಿಸ್ತೀವಿ. ಇದು ಮಲೇಷ್ಯಾ ಬಸ್ಸು, ಕೌಲಾಲಂಪುರ್. ಇವತ್ತು ಪೆಟ್ಲಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾವು ಹೋಗುವಾಗ ಬ್ಯೂಟಿಫುಲ್ ಆಗಿರೋ ಶಾಪ್ಸ್ಗಳೆಲ್ಲ ಸಿಗ್ತಾ ಇತ್ತು. ಅದರಲ್ಲಿ ಇವಾಗ ನಾನು ಹೋಗೋ ಒಂದು ಶಾಪ್ ಕೂಡ ಹೌದು. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಫುಲ್ ಒಳಗಡೆ ಹೋಗಲಿಲ್ಲ, ಜಸ್ಟ್ ಹೋಗ್ಬಿಟ್ಟು ಹಾಗೆ ಒಂದು ವಿಡಿಯೋ ತೊಗೊಂಡ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ಬಟ್ ತುಂಬಾ ಚೆನ್ನಾಗಿತ್ತು ಆ ಶಾಪ್. ಪುಟ ನಂಗೆ ಟಾಯ್ಸ್ ಕೊಡಿಸು. ಏನು ಕೊಡ್ಸಲ್ವಾ? ಎಷ್ಟು ರಿಂಗೇಟ್ ಆದರೆ ಏನು ಪುಟ? ನನಗೋಸ್ಕರ ಹಂಗಿದ್ರೆ ನೀನು ನನ್ನನ್ನು ಲವ್ ಮಾಡ್ತಿಲ್ವಾ? ಮತ್ತೆ ಯಾಕೆ ಮದುವೆ ಅದೇ? ವೈ ಡಿಡ್ ಯು ಮ್ಯಾರಿ ಮೀ? ತುಂಬ ಹಶ್ವಾಗ್ತಾ ಇತ್ತು ಅಂತ ಹೋಗೋ ದಾರಿಯಲ್ಲೇ ಒಂದು ರೆಸ್ಟೋರೆಂಟ್ ನೋಡಿದ್ವಿ. ಅದ್ರ ಒಳಗಡೆ ಹೋಗಿ ನೋಡಿದ್ರೆ ಒಬ್ಬರು ಇಂಡಿಯನ್ಸ್ ಇಲ್ಲ, ಬರೀ ಚೈನೀಸೇ ಇದ್ರು. ಸೊ ನಾವು ಏನು ಮಾಡೋದು ಅಂತ ಹೇಳ್ಬಿಟ್ಟು ಚೈನೀಸ್ ಫುಡ್ಡೇ ಆರ್ಡ್ರ್ ಮಾಡಿ. ಗೈಸ್ ನಾವು ರೋಸ್ಟೆಡ್ ಡಕ್ ಮತ್ತು ಇದೇನು ಪುಟ ಫ್ರೈಡ್ ಚಿಕನ್ ಆರ್ಡ್ರ್ ಮಾಡಿದ್ದೀವಿ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಡಕ್ ಟ್ರೈ ಮಾಡಿದ್ರೋದು ನೋಡೋಣ. ಗಾಯ್ಸ್ ನೂಡಲ್ಸ್ ನೋಡಿ ಗಾಯ್ಸ್ ಹೆಂಗೆ ಕೊಡ್ತಿದ್ದಾರೆ.
ಇದು ಬಂದ್ಬಿಟ್ಟು 1 ರಿಂಗೇಟ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 19 ರುಪೀಸ್. ಓ ಮೈ ಗಾಡ್. ನಿಮಗೆ ಫುಡ್ ಬೇಕು ಅಥವಾ ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಮಲೇಷಿಯಾದಲ್ಲಿ. ಜಲನ್ ಪೆಡ್ಲಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾವೇನು ಮಾಡಿದ್ವಿ ಅಂದರೆ ಚಲ ಅಂತ ಒಂದು ಪ್ಲೇಸಿಗೆ ಹೋಗಿದ್ವಿ. ಬಟ್ ಅಷ್ಟೊಂದು ಏನೂ ಇರಲಿಲ್ಲ ಅಷ್ಟೊಂದೇನು. ಸೊ ಪೆಟಾಲಿಂಗ್ ಸ್ಟ್ರೀಟ್ ಮಾತ್ರ ಶಾಪಿಂಗ್ ಮಾಡೋರಿಗೆ ಸೂಪರ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದೂ ಸಿಗುತ್ತೆ. ಫುಡ್ಡಿಂದ ಹಿಡಿದು ಆ್ಯಸಸರೀಸಿಂದ ಹಿಡಿದು ಕ್ಲಾತಿಂಗ್ ಮತ್ತು ಶೂಸು ಪ್ರತಿಯೊಂದು ವಾಟ್ ನಾಟ್ ಎಲ್ಲನೂ ಸಿಗುತ್ತೆ. ನೀವು ಅಷ್ಟೇ ಮಲೇಷಿಯಾಗೆ ಬಂದರೆ ಒಂದು ಸಲ ಪೆಟಾಲಿಂಗ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೆ ಬರ್ತಾ ಬರ್ತಾ ನಮಗೆ ಕಾಣಿಸಿದ್ದು ಚಾಕ್ಲೇಟ್ ಸ್ಟ್ರೀಟ್. ಸೊ ದಟ್ ಅಲ್ಲಿಗೆ ಹೋದ್ವಿ. ವೆರೈಟಿ ಆಫ್ ಚಾಕ್ಲೇಟ್ಸ್ ಇತ್ತು. ಯಾರಿಗೆ ತಾನೇ ಚಾಕ್ಲೇಟ್ಸ್ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ಆ ಚಾಕ್ಲೇಟ್ಸ್ಗಳನ್ನ ನೋಡಿದ್ದೆ ಬಾಯಲ್ಲಿ ನೀರು ಬಂದುಬಿಡ್ತು. ನಾನು ಅಂದರೂ ಅವ್ರಿಗೆ ಕೇಳಿದೆ ಒಂದು ಸ್ಯಾಂಪಲ್ ಕೊಡಿ ಟೇಸ್ಟ್ ನೋಡ್ತೀನಿ ಅಂತ ಹೇಳಿಬಿಟ್ಟು. ಬಟ್ ಅವರು ಸ್ಯಾಂಪಲ್ ಕೊಡಲ್ಲ ಅಂತ ಹೇಳಿದರು. ಆ್ಯಂಡ್ ಇಲ್ಲಿ ಯಾವ ಥರ ಅಂದರೆ 1 ಚಾಕ್ಲೇಟ್ ಲೆಕ್ಕ ಅಲ್ಲ, ಇವರು ಗ್ರಾಮ್ಸ್ಗಳ ಲೆಕ್ಕದಲ್ಲಿ ಇವರು ಕೊಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಅಂದ್ರೂ ಪರವಾಗಿಲ್ಲ, ಮನೆಗೆ ತೊಗೋಣ ಅಂತ ಸ್ವಲ್ಪ ಮನೆಗೆ ಕೂಡ ತೊಗೊಂಡ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಕಲರ್ಫುಲ್ಲಾಗಿ ಜೆಲ್ಲೀಸ್ ಕೂಡ ಇತ್ತು. ನಿಮ್ಗೆ ಯಾವ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಹಾಗೆ ನೀವು ಸಬ್ಸ್ಕ್ರೈಬ್ ಆಯ್ತಾ? ಬೇಡ ಪುಟ್ಟ. ಹಾಗೆ ಹೋಗ್ತಾ ಏನೋ ಡಿಫ್ರೆಂಟಾಗಿ ಕಾಣಿಸ್ತು. ಹಾಗೆ ಜಿಂಗಲ್ ಬೆಲ್ ಅಂತ ಅಂದ್ಕೊಂಡು ತಾತ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ನೋಡಿದ್ವಿ ಏನಿದು ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಹಲಸಿನ ಹಣ್ಣಿನ ಬೀಜದ ಥರ ಇತ್ತು. ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ತಾ ಇದ್ವಿ. ಆವಾಗ ಆ ತಾತನೇ ನನಗೆ ತೆಗೆದು ಒಂದು ಹಲಸಿನ ಬೀಜ ಕೊಟ್ಟರು. ದಟ್ ಈಸ್ ನಾಟ್ ಹಲಸಿನ ಬೀಜ, ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಗೈಸ್ ಇದೇನೋ ಕೊಟ್ಟರು ಅವರು, ಏನು ಅಂತ ಗೊತ್ತಿಲ್ಲ. ಜಸ್ಟ್ ಓಪನ್ ಮಾಡಿದ್ದೀನಿ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನಮ್ಮೂರ ಕಡೆ ಹಲಸಿನ ಹಣ್ಣಲ್ಲಿ ಒಳಗಡೆ ಬೀಜ ಇದ್ದಾಗ ಸುತ್ತೀವಿ ನೋಡಿ, ಸೇಮ್ ಟೇಸ್ಟ್ ಇದೆ. ಇಷ್ಟವರೆಗೂ ನೀವೇನು ಸ್ಟ್ರೀಟ್ ನೋಡಿದ್ರಿ, ಇದು ಲೈಕ್ ನಮ್ಮ ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಥರ. ಈ ಕಡೆ ನೋಡ್ತಾ ಇರೋದು MG ರೋಡ್ ಸ್ಟ್ರೀಟ್ ಥರ ಅಷ್ಟೇ, ಚರ್ಚ್ ರೋಡ್ ಥರ. ನಮಗಂತೂ ಹಂಗೆ ಅನಿಸಿದೆ. ಹೆಂಗೆ ಅನ್ನಿಸ್ತಾ ಇದೆ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಎಳ್ನೀರು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಎಷ್ಟು ಅಂತ ಕೇಳಿದ್ರೆ 7 ರಿಂಗೇಟ್ ಅಂದರೆ ಒಂದು ಎಳ್ನೀರಿಗೆ 100 ರೂಪಾಯಿ 120 ರೂಪಾಯಿ ಥರ ಹೇಳ್ದ. ಸೊ ನಾವು ಅಯ್ಯೋ ನಮ್ಮೂರ ಕಡೆ ಎಲ್ಲ ಫ್ರೀಯಾಗಿ ಸಿಗುತ್ತೆ, ಇಲ್ಲೇನಕ್ಕೆ ಬಂದುಬಿಟ್ಟು ಅಷ್ಟೊಂದು ರಿಂಗೇಟ್ ಎಲ್ಲ ಕೊಟ್ಬಿಟ್ಟು ಕುಡಿಬೇಕು ಅಂತ ಹೇಳ್ಬಿಟ್ಟು ಕುಡಿಲಿಲ್ಲ, ಹಂಗೆ ವಾಪಸ್ ಬಂದುಬಿಟ್ವಿ. ಇಲ್ಲೇನೋ ಕಿಮ್ ಸೋಯಾಬೀನ್ ಜ್ಯೂಸ್ ಅಂತ ಏನೋ ಮಾಡ್ತಾ ಇದ್ದಾರೆ. ಸೊ 2 ರಿಂಗೇಟ್ ಇತ್ತು. ಸೊ ಹಾಗಾಗಿ ನಾವು ಬಂದ್ವಿ ತೊಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಯಾ? ಸೋಯಾ ಚಂಕ್ಸ್ ಇದು. ರೈಸ್ ವಾಟರ್ ಕುಡ್ದಂಗೆ ಆಗ್ತಾ ಇದೆ ನನಗೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿದ್ದಾರೆ ಅಷ್ಟೇ. ಹಾಗೆ ಹೋಗ್ತಾ ಮ್ಯಾಂಗೋ ನೋಡಿದೆ. ಮ್ಯಾಂಗೋ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದ್ಬಿಡ್ತು. ಸೊ ಹಾಗಾಗಿ ಮ್ಯಾಂಗೋ ಎಷ್ಟು ಅಂತ ಕೇಳೋಕೆ ಹೋದೆ. 7 ರಿಂಗೇಟ್ ಆರ್ 8 ರಿಂಗೇಟ್ ಏನೋ ಹೇಳ್ದೆ, ನಂಗೆ ಮರ್ತೋಗ್ಬಿಟ್ಟಿದೆ. ಬಟ್ ಇದು ನಮ್ಮೂರ ಕಡೆಗಳಿರಲ್ಲಿರುತ್ತಲ್ಲ ಆ ಥರ ಮ್ಯಾಂಗೋ ಅಲ್ಲ, ಇದೊಂಥರ ಡಿಫ್ರೆಂಟ್ ಆಗಿತ್ತು. ಅಸ್ಸಾಂ ಮ್ಯಾಂಗೋ ಅಂತೆ. ಅಷ್ಟೊಂದು ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅದು ಟೇಸ್ಟು. ಬಟ್ ನಮ್ಮೂರ ಕಡೆ ಬೆಳೀತಾರಲ್ಲ ಆ ಮ್ಯಾಂಗೋನೇ ಸೂಪರ್ ಕಣ್ರಿ. ಇವಾಗ ದುಡ್ಡು ಕೊಟ್ಬಿಟ್ಟಿದ್ದೀವಿ, ವೇಸ್ಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ತಿನ್ನಲೇಬೇಕು ಅಂತ ಹೇಳಿಬಿಟ್ಟು ತಿಂತಾ ಇದ್ದೀನಿ. 1-2 ಬೈಟ್ಸ್ ಚೆನ್ನಾಗಿ ಅನ್ನಿಸ್ತು. ಬಟ್ ಆಮೇಲೆ ಗೈಸ್ ಇವಾಗ ನಾನು ನಿಮ್ಗೆ ಏನೋ ಒಂದು ವ್ಯೂ ತೋರಿಸ್ತೀನಿ ನೋಡಿ.
ಸೊ ಪೆಟಾಲಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಿದ್ದಾಗಿದ್ದಾದಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ನ್ಯಾಷನಲ್ ಮಾಸ್ಕಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅಲ್ಲೇ ಹತ್ತಿರದಲ್ಲಿದ್ದಂಥ ಪೆಟಾಲಿಂಗ್ ಸ್ಟ್ರೀಟ್ ಹತ್ತಿರದಲ್ಲಿದ್ದಂಥ ಪೆಸಾರ್ ಸೆನಿ ಅಂತ ಹೇಳಿಬಿಟ್ಟು ಒಂದು ಸ್ಟೇಷನ್ಗೆ ಬಂದ್ವಿ, ಅಂದರೆ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಅಲ್ಲಿ ಬಂದುಬಿಟ್ಟು ವಿಚಾರಿಸಿದಾಗ ಹೇಳಿದ್ರು ಅವರು, ಸೊ ಇಲ್ಲೇ ಹತ್ರನೇ ಇದೆ, ಸೊ ಮೋನೋರೈಲ್ ತಗೊಳ್ಳೋ ನೆಸೆಸಿಟಿ ಇಲ್ಲ, ನೀವು ವಾಕಬಲ್ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು. ಸೊ ಆಮೇಲೆ ನಾವು ಮೆಟ್ರೋಯಿಂದ ಡೈರೆಕ್ಟಾಗಿ ನಡ್ಕೊಂಡು ಹೋದ್ವಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ, ಅವರು ಜಸ್ಟ್ ಮಲಯಲ್ಲೇ ಮಾತಾಡ್ತಾ ಇರ್ತಾರೆ, ಇಂಗ್ಲೀಷ್ ಬರಲ್ಲ, ನಮಗೆ ಮಲೈ ಬರಲ್ಲ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಾಯಿತ್ತು. ಅದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗೇ ಇತ್ತು. ಆ ನಂತರ ನಾವು ವಾಕ್ ಮಾಡಿಕೊಂಡು ನಾವು ಡೈರೆಕ್ಟು ನ್ಯಾಷನಲ್ ಮಾಸ್ಕ್ ಹತ್ರನೇ ಹೋದ್ವಿ, ನಡ್ಕೊಂಡೇ ಹೋದ್ವಿ. ನಾವೆಲ್ಲೂ ಏನು ಕ್ಯಾಬ್ಗೆ ಏನು ತೊಗೊಳ್ಳಿಲ್ಲ, ಯಾಕಂದರೆ ಅಷ್ಟು ಕನ್ವೀನಿಯೆಂಟ್ ಆಗಿತ್ತು ನಮಗೆ ವಾಕ್ ಪಾತ್ ಎಲ್ಲ. ಸೊ ಹಾಗಾಗಿ ನಾವು ನಡ್ಕೊಂಡೇ ಹೋದ್ವಿ. ಎಸ್ ಗೈಸ್, ಫೈನಲಿ ನಾವು ನ್ಯಾಷನಲ್ ಮಾಸ್ಕಿಗೆ ಬಂದಿದ್ದೀವಿ. ಸೊ ಒಳಗಡೆ ಎಂಟ್ರಿ ಆಗೋಣ. ಸೊ ನೋಡೋಣ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಮೊಬೈಲ್ ಏನಾದರೂ ಅಲ್ಲೋ ಇದ್ದರೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀವಿ. ಇಲ್ಲ ಅಂತ ಅಂದರೆ ವಾಪಸ್ ಬಂದಮೇಲೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾವಿಬ್ಬರು ಸೇರಿ ನಿಮಗೆ ರಿವ್ಯೂ ಕೊಡ್ತೀವಿ. ಮಲೇಷ್ಯಾ ಬರೋರು ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ತುಂಬ ಪ್ಲೆಸೆಂಟ್ ಆಗಿದೆ, ಸೈಲೆಂಟ್ ಆಗಿದೆ, ಒಂದು ಪೀಸ್ಫುಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಚೆನ್ನಾಗಿದೆ. ಪೀಸ್ಫುಲ್ ಮೈಂಡ್ ಬೇಕು ಅಂದರೆ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಲೇಬೇಕು, ಯಾಕಂದರೆ ಅಷ್ಟು ಕಾಮ್ನೆಸ್ ಇದೆ ಇಲ್ಲಿ. ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಪುಟ ಮಲೇಷ್ಯಾದಲ್ಲಿ ಕಾಗೆ ಸೊ ನ್ಯಾಷನಲ್ ಮಾಸ್ಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದು 1965 ಓಪನ್ ಆಗುತ್ತೆ. ಇದನ್ನು ಮೊದಲನೇದಾಗಿ ಹೆಸರಿಟ್ಟಿದ್ದು ಟಂಕು ಅಬ್ದುಲ್ ರೆಹಮಾನ್ ಅಂತ ಹೇಳಿಬಿಟ್ಟು. ಮಲೇಷ್ಯಾದಲ್ಲಿ ಇಸ್ಲಾಂ ಧರ್ಮದವರು ತುಂಬ ಜನ ಇರೋದ್ರಿಂದ ಇದನ್ನು ಮಸೀದಿ ನೆಗಾರ ಅಂತ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಅವರು ರೆಫರ್ ಮಾಡ್ತಾರೆ. ಇದನ್ನು ಡಿಸೈನ್ ಮಾಡಿದ್ದು ಮಲೈಯವರೇ ಆಗಿದ್ರು, ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದವರು ಚೈನೀಸ್ ಮತ್ತು ಇಂಡಿಯನ್ಸ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೋಡಿ, ನಾವು ವಾಕ್ ಮಾಡ್ಕೊಂಡು ಆ ಕಡೆ ಕ್ರಾಸ್ ಆಗಬೇಕು. ಸೊ ಇವಾಗ ನಾವು ಅದನ್ನು ಪ್ರೆಸ್ ಮಾಡ್ತಾ ಇದ್ದೀವಿ. ವಾಕ್ ಲೈನು ಪ್ರೆಸ್ ಮಾಡು ಪುಟ್ಟ. ನಿಲ್ಲಿಸ್ಬಿಟ್ರು. ಯಾ ನಾವು ನ್ಯಾಷನಲ್ ಮಾಸ್ಕ್ ಆದಮೇಲೆ ಲಿಟಲ್ ಇಂಡಿಯಾಗೆ ಹೋಗೋಣ, ಸ್ವಲ್ಪ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಅಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಹಾಗೆ ಹೋಗ್ತಾ ಪೆಟ್ರೋಲ್ ಬಂಕ್ ನೋಡ್ಬಿಟ್ಟು ಎಷ್ಟಿದೆ ಪೆಟ್ರೋಲ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ. ಒಂದೇ ದಿನಕ್ಕೆ ಚೈನೀಸ್ ಫುಡ್ಡು ತಿಂದ್ಬಿಟ್ಟು ವಾಮಿಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಹುಡುಕೊಂಡು ನಾವು ಲಿಟಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮಲೇಷ್ಯಾದಲ್ಲಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಹಬ್ಬ ಇಲ್ಲಿಗೆ ಬಂದಿದ್ದ ತಕ್ಷಣವೇ ನಾವೇನೇನೆಲ್ಲ ನೋಡಿದ್ವಿ ಗೊತ್ತು. ಮಂಡಿ ಚಿಕನ್ ಬಿರಿಯಾನಿ ಕಾಣಿಸ್ತು. ಸೊ ಇನ್ನೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ನಮ್ಮ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ ಎಲ್ಲ ಕಾಣಿಸ್ತು. ಹುಡ್ಕೊಂಡು ಬಂದಿದ್ದೀವಿ. ಸೊ ನಾವೆಲ್ಲೂ ಕ್ಯಾಬ್ಗೆ ಜಾಸ್ತಿ ಏನು ಖರ್ಚು ಮಾಡ್ತಾ ಇಲ್ಲ, ಬಿಕಾಸ್ ನಾವು ವಾಕಬಲ್ಲೇ ಬಂದ್ವಿ. ಯಾಕಂದರೆ ಇಲ್ಲಿ 2 ಕಿಲೋಮೀಟ್ರಿಗೇನೆ ಎಷ್ಟು 13 to 14 ರಿಂಗೇಟ್ಸ್, ಅಂದರೆ 350 to 400 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನಾವು ಹಾಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಸ್ಟ್ರೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಬ್ಯಾಂಗ್ಳೂರಿಗೆ ಬಂದಂಗೆ. ಹಾಂ ಹೌದೌದು, ಅಲ್ಲೇ ಮೆಟ್ರೋ ಇದೆ, ನೀವು ನೋಡ್ಬೋದು. ಗಾಯ್ಸ್, ಮಲ್ಲಿಗೆ ಹೂವು ಕಾಣಿಸ್ಬಿಡ್ತು ನನಗೆ. ಅಪ್ಪ ಇದು ಕಣ್ರಿ ಲಿಟಲ್ ಇಂಡಿಯಾ ಸ್ಟ್ರೀಟ್ ಅಂದರೆ. ನಮ್ಮ MG ರೋಡಿಗೆ ಬಂದಂಗೆ ಆಗ್ತಾ ಇದೆ ನನಗಂತೂ. ಬ್ಯಾಂಗ್ಳೂರಲ್ಲಿ ಬರೀ ಒನ್ ಟೈಮ್ ಚೈನೀಸ್ ಫುಡ್ ತಿಂದಿದ್ದಕ್ಕೇ ಸಾಕಾಗೋಗಿದೆ ನಮ್ಗೆ. ಅದಕ್ಕೆ ಲಿಟಲ್ ಇಂಡಿಯಾ ಎಲ್ಲಿ ಇಂಡಿಯಾ ಥರ ಫುಡ್ ಸಿಗುತ್ತೆ ಅಂತ ಹುಡ್ಕೊಂಡು ನಡ್ಕೊಂಡೇ ಬಂದ್ಬಿಡ್ತೀವಿ 2.5 ಕಿಲೋಮೀಟ್ರ್ ನಾವು. ನೋಡ್ರಿ ಗಣಪತಿ, ವೆಂಕಟರಮಣ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಒಂದೇ ಜಾಗದಲ್ಲಿದ್ದಾರೆ. ಫೈನಲಿ ವಿ ಆರ್ ಹ್ಯಾವಿಂಗ್ ಚಿಕನ್ ಬಿರಿಯಾನಿ ಇನ್ ಮಲೇಷಿಯಾ. ಸೊ ಸಾಕಾಗ್ಬಿಟ್ಟಿತ್ತು, ಏನೂ ಇರಲಿಲ್ಲ. ಸೊ ಇವಾಗ ಬಿರಿಯಾನಿ ಬಂದಿದೆ, ಲೆಟ್ಸ್ ಹ್ಯಾವ್. ಗಾಯ್ಸ್, ಹೊಟ್ಟೆ ಬಿರಿಯಾನಿ ತಿಂದಿದ್ದಾಯಿತು. ಬಿರಿಯಾನಿನ ಊಟ ಇನ್ನೇನಾದರೂ ತಿನ್ನಬೇಕಾ? ಪಾನಿಪುರಿ ತಿನ್ನೋಣ ಅಂದ್ಕೊಂಡೆ. ಆ್ಯಕ್ಚುಲಿ ನಾವಿವಾಗ ತೀನ್ ಹೌ ಟೆಂಪಲ್ ಅಂತ ಹೇಳ್ಬಿಟ್ಟು ಚೈನೀಸ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ.
ಇವಾಗ ಮತ್ತೆ ಆ ಕಡೆ ಹೋದರೆ ಆಗಲ್ಲ. ಸೊ ನೆಕ್ಸ್ಟ್ ಮತ್ತೆ ಬಂದಾಗ ಖಂಡಿತ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬಟ್ ನೀವು ಇಲ್ಲಿಗೆ ಬಂದರೆ ಇದು ಮೋಸ್ಟ್ ಸಜೆಷನ್ ಏರಿಯಾ ನಾನು ಹೇಳೋದು. ಸೊ ಬನ್ನಿ, ಇಲ್ಲಿಗೆ ಬಂದುಬಿಟ್ಟು ಟ್ರೈ ಮಾಡಿ ಇಂಡಿಯನ್ ಫುಡ್ಸ್ನ. ನೀವೇನಾದರೂ ಮಲೇಷ್ಯಾಗೆ ಬಂದರೆ ಎಲ್ಲನೂ 10 ರಿಂಗೇಟ್ಸ್ 12 ರಿಂಗೇಟ್ಸ್ ಆ ಥರನೇ ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಪುಟ್ಟ? ಕಂಪ್ಲೀಟ್ ಇಂಡಿಯನ್ ಫುಡ್ ಸಿಗುತ್ತೆ. ವಿಸಿಟ್ ಮಾಡಿ. ಸಪೋಸ್ ನಿಮಗೆ ಏನಾದ್ರು ಚೈನೀಸ್ ಫುಡ್ ಇಷ್ಟ ಆಗಿಲ್ಲ, ಸೊ ನಾನ್ ವೆಜ್ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಯು. ಹಂಗೆ ಒಂದು ರೌಂಡ್ ಬರೋದು. ತೀನ್ ಹೌ ಟೆಂಪಲ್ಗೆ ಹೋಗುವಾಗ ನಮ್ಗೆ ಇದೊಂದು ಕೆರೆ ಕಾಣಿಸ್ತು. ಇದು ಕೆರೆ ಅಂತೆ, ಬಟ್ ಮೋರಿ ಥರ ಇದೆ, ಎಲ್ಲ ಗಲೀಜು ಅದರಲ್ಲೇ. ಸೊ ಇವತ್ತಿನ ಲಾಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ತೀನ್ ಹೌ ಟೆಂಪಲ್. ಸೊ ಇನ್ನೊಂದು 500 ಮೀಟರ್ಸ್ ಇದೆ, ಹೋಗೋಣ ಬನ್ನಿ. ಫುಲ್ ಟಯರ್ಡ್ ಆಗಿಬಿಡ್ತು ಗೈಸ್. ಫೈನಲಿ ಲಿಟಲ್ ಇಂಡಿಯಾಯಿಂದ 2 ಕಿಲೋಮೀಟ್ರ್ ನಡ್ಕೊಂಡು ಬಂದಮೇಲೆ ನಾವು ತೀನ್ ಹೌ ಟೆಂಪಲ್ಗೆ ರೀಚ್ ಆದ್ವಿ. ನೀವು ಇವಾಗ ಏನು ನೋಡ್ತಿದ್ದೀರಾ ಇದು ಟೆಂಪಲ್ದು ಫ್ರಂಟ್ ವ್ಯೂ. ಸೊ ನಾವಲ್ಲಿ ಹೋದಾಗ ಡ್ರ್ಯಾಗನ್ ಫೆಸ್ಟಿವಲ್ ನಡೀತಾ ಇತ್ತು, ಇವಾಗ ನೋಡ್ಬೋದು ನೀವು. ಸೊ ಇಲ್ಲಿಂದ ಒಳಗಡೆ ಬಂದರೆ ಸೆಕೆಂಡ್ ಫ್ಲೋರಿಗೆ ಹೋಗಬೇಕು. ಸೊ ಸೆಕೆಂಡ್ ಫ್ಲೋರಿಗೆ ಹತ್ಕೊಂಡು ಹೋಗೋಣ, ಯಾಕಂದರೆ ಲಿಫ್ಟ್ ಏನೂ ಇಲ್ಲ ಇಲ್ಲಿ. ಸೊ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೊಬೈಲ್ ಅಲೋ ಮಾಡಿದ್ದಾರೆ, ಗೊತ್ತಿಲ್ಲ, ಮೇ ಬಿ ಎಲ್ಲಾದ್ರೂ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಅಂದರೆ ಸೊ ಐ ವಿಲ್ ಸ್ಟಾಪ್ ರೆಕಾರ್ಡಿಂಗ್. ಗೈಸ್ ಸೆಕೆಂಡ್ ಫ್ಲೋರಲ್ಲಿ ಈ ಥರ ಇದೆ. ವಾವ್, ತೀನ್ ಹೌ ಟೆಂಪಲ್ದು ವಿಶೇಷತೆ ಏನಂತ ಅಂದರೆ ಇಲ್ಲಿ ಯಾರಿಗೆಲ್ಲ ಮ್ಯಾರೇಜ್ ಆಗಿರಲ್ಲ ಅವರು ಬಂದುಬಿಟ್ಟು ಇಲ್ಲಿ ಪ್ರೇ ಮಾಡ್ಕೋಬೋದು. ಬಿಕಾಸ್ ಇದು ಬಂದುಬಿಟ್ಟು ಮ್ಯಾರೇಜ್ ಗಾಡ್ ಅಂತಲೇ ಫೇಮಸ್ ಇಲ್ಲಿ. ಸೊ ಯಾರ್ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಅವರೆಲ್ಲ ತುಂಬ ಜನ ಬಂದುಬಿಟ್ಟು ಇಲ್ಲಿ ಪ್ರೇ ಮಾಡ್ಕೊಳ್ತಾ ಇದ್ರು. ಸೊ ನೋಡ್ಬೋದು ನೀವು ಇಲ್ಲಿ ದೇವರು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಆರ್ಕಿಟೆಕ್ಚರ್ ಎಲ್ಲ. ಗೈಸ್ ಇವಾಗ ಟೈಮ್ ಎಷ್ಟು ಅಂತ ಅಂದ್ಕೊಂಡಿದ್ದೀರಾ? 6:43 ಅಂದರೆ 7 ಗಂಟೆ ಆಗಿದೆ. ಬಟ್ ಇನ್ನೂ ಇಷ್ಟು ಬೆಳಕಿದೆ ನೋಡಿ, ಇನ್ನೂ ಕತ್ಲಾಗಿಲ್ಲ ಇಲ್ಲಿ. ಸೊ ಎಷ್ಟು ಗಂಟೆ ಕತ್ಲಾಗುತ್ತೆ ನೋಡೋಣ. ಗೈಸ್ ಇವತ್ತು ನಾವು ಯಾವೆಲ್ಲ ಪ್ಲೇಸಸ್ಗೆ ಹೋದ್ವಿ, ಏನೆಲ್ಲ ಕವರ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಎಲ್ಲನೂ ನೀಟಾಗಿ ಹೇಳಿದ್ದೀವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗೋಣ. ಲವ್ ಯು ಆಲ್, ಬಾಯ್.